ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಕುರಿತು ನನ್ನ ಜೊತೆ ಮಾತನಾಡೋದಕ್ಕೆ ಆರೋಗ್ಯ ಸಚಿವರಾದಂತಹ ಯುಟಿ ಖಾದರ್ ಇದ್ದಾರೆ. ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಈಗ ನಿನ್ನೆಯಿಂದ ಒಂದು ರೀತಿ ಕಾಂಗ್ರೆಸ್ನಲ್ಲಿ ಬೇರೆ ಬೆಳವಣಿಗೆನೇ ಆಗಿದೆ. ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಹಿರಿಯ ಸಚಿವರಿಗೆ ಅಸಮಾಧಾನ ಆಗಿದೆ. ತಾವು ಸಚಿವರಾಗಿ ಏನು ಹೇಳ್ತೀರಿ ಈ ಬೆಳವಣಿಗೆ ಬಗ್ಗೆ ಅಂತ? ಇದು ನನ್ನ ಆರೋಗ್ಯ ವ್ಯಾಪ್ತಿಯಲ್ಲಿ ಬರುವುದಿಲ್ಲ ಇದರಲ್ಲಿ. ಮತ್ತು ಪಕ್ಷದಲ್ಲಿ ಕೆಲವೊಂದು ಮುಖಂಡಗಳ ಅಭಿಪ್ರಾಯಗಳು ಏನಿದೆಯಾ ಅದು ಪಕ್ಷದ ನಾಯಕರು ಅದನ್ನು ಬಗೆಹರಿಸ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಡಿ ಕೆ ಶಿವಕುಮಾರ್ ಅವರು, ಪಕ್ಷಾಧ್ಯಕ್ಷರಂತ ಹರಿಪ್ರಸಾದ್ರವರು ಮತ್ತು ಮಾಜಿ ಮುಖ್ಯಮಂತ್ರಿಗಳು ಇವರು ಕೂತ್ಕೊಂಡಿದ್ದಾರೆ, ಬಗೆಹರಿಸ್ತಾರೆ. ಆದ ಕಾರಣ ಪಕ್ಷ ಒಗ್ಗಟ್ಟಿನಿಂದಿದೆ. ನಾವು ಸಮಾಜದ ಸರ್ವ ಜನರು ಕೂಡ ತಮ್ಮ ಒಂದು ಕೆಲಸ ಕಾರ್ಯಗಳನ್ನು ಮಾಡಿ ಸೌಹಾರ್ದವಾದ ಸಮಾಜವನ್ನು ನಿರ್ಮಾಣ ಮಾಡಿ ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠವಾದ ಭಾರತ ಇದಕ್ಕೆ ಬೇಕಾವೆಲ್ಲ ಯೋಜನೆ ಸರ್ಕಾರ ಹಮ್ಮಿಕೊಳ್ತದೆ ಮತ್ತು ಸರ್ವರ ಪ್ರೀತಿ ಮತ್ತು ವಿಶ್ವಾಸ ಗಳಿಸ್ತದೆ. ಯಾರಿಗೆ ಯಾವ ಖಾತೆ ಕೊಡಬೇಕು ಅಂತ ರಾಜ್ಯ ನಾಯಕರು ಡಿಸೈಡ್ ಮಾಡಿ ಚರ್ಚೆ ಮಾಡಿದ್ರಾ ಅಥವಾ ಹೇಗೆ ಅಂತ ಸರ್? ಅದು ನೀವು ಇದೇ ಖಾತೆ ಬೇಕು ಅಂತ ಕೇಳಿದ್ರಾ? ನಿಮಗೆ ಆರೋಗ್ಯ ಇಲಾಖೆಯ ಖಾತೆ ತೃಪ್ತಿ ಇದೆಯಾ ಅಂತ? ನೋಡಿ, ಪ್ರತಿಯೊಂದು ಖಾತೆ ಕೂಡ ಅದರ ಮಹತ್ವ ಇದೆ. ಇಲ್ಲಿ ಸಣ್ಣ ಖಾತೆ ದೊಡ್ಡ ಖಾತೆ ಅಂತ ವಿಚಾರ ಇಲ್ಲ. ಸೊ ಪೋಸ್ಟ್ ಈಸ್ ನಾಟ್ ಇಂಪಾರ್ಟೆಂಟ್, ವರ್ಕ್ ಈಸ್ ಇಂಪಾರ್ಟೆಂಟ್. ನಾನು ಯಾವ ಖಾತೆಯನ್ನು ನೋಡಿ ನಾನು ಕೂತ್ಕೊಳ್ಳಿಲ್ಲ, ನನ್ನ ಕೆಲಸವನ್ನು ನೋಡೋದು ಮಾತ್ರ ನನ್ನ ವಿಚಾರ. ಸೊ ನನಗೆ ಇವತ್ತು ಜನರಿಗೆ ಪ್ರಯೋಜನ ಆಗುವಂಥ ಒಂದು ಖಾತೆಯನ್ನು ಕೊಟ್ಟಿದ್ದಾರೆ, ಅದನ್ನು ನಿಭಾಯಿಸುವಂಥದ್ದು ನನ್ನ ಕೆಲಸ. ನಾನು ಹಿಂದೆ ಆರೋಗ್ಯ ಖಾತೆ, ಆಹಾರ ಖಾತೆ, ನಗರಾಭಿವೃದ್ಧಿ ಖಾತೆ, ವಸತಿ ಖಾತೆ ಇದೆಲ್ಲ ನಿಭಾಯಿಸಿದ್ದೇನೆ. ಸೊ ಆ ಚೇರಲ್ಲಿ ಕೂತ್ಕೊಂಡ ನಂತರ ಅಲ್ಲಿಂದ ಏನಾಗಬೇಕು ಜನರಿಗೆ ಅದು ನಮ್ಮ ಆದ್ಯತೆ ಅಲ್ಲದೆ ಬೇರೆ ಆಲೋಚನೆ ಇಲ್ಲ, ಆ ಕೆಲಸ ಮಾಡ್ತೇನೆ. ಸರ್, ಈಗ ಡಿ ಕೆ ಶಿವಕುಮಾರ್ ಸಂಪುಟ ರಚನೆ ಆಗಿ 48 ಗಂಟೆಗಳಲ್ಲೇ ಈ ರೀತಿ ಅಸಮಾಧಾನ ಸ್ಫೋಟ ಆಗೋದನ್ನ ತಾವು ಯಾವ ರೀತಿ ನೋಡ್ತೀರಿ ಅಂತ ಸಚಿವರಾಗಿ? ನೋಡಿ, ಎಲ್ಲಿ ಕೂಡ ಅಸಮಾಧಾನ ಇಲ್ಲ. ಎಲ್ಲ ನಮ್ಮ ಹಿರಿಯ ನಾಯಕರು ಕೆ ಎಚ್ ಮುನಿಯಪ್ಪರಿರಲಿ, ರಾಮಲಿಂಗಾರೆಡ್ಡಿಯರು ಇರಲಿ, ಇವರೆಲ್ಲರೂ ಕೂಡ ಪಕ್ಷವನ್ನು ಕಟ್ಟಿ ಪಕ್ಷಕ್ಕೆ ಬೇಕಾಗಿ ಮತ್ತು ಪಕ್ಷ ನಿಷ್ಠಾವಂತ ನಾಯಕರಾಗಿದ್ದಾರೆ. ಇದರಲ್ಲಿ ಸಮಾಜದಲ್ಲಿ ಜಾತ್ಯತೀತ ತತ್ವವನ್ನು ಇವತ್ತು ಗಟ್ಟಿಯಾಗಿ ನಿಲ್ಲಬೇಕು, ಭಾರತ ಸಂವಿಧಾನವನ್ನು ಬಲಿಷ್ಠಗೊಳಿಸಬೇಕಂತೇಳಿ ಹೋರಾಟ ಮಾಡಿಕೊಂಡು ಬಂದವರು ಇವತ್ತು ಆಗಿರುತ್ತಾರೆ. ಆದಾಗ ಅವರು ಕೆಲವೊಂದು ಅಭಿಪ್ರಾಯಗಳನ್ನು ಹೇಳಿರ್ಬೋದು. ಅವರ ಅಭಿಪ್ರಾಯಗಳನ್ನು ಮುಖ್ಯಮಂತ್ರಿಗಳು ಕೂತ್ಕೊಂಡು ಚರ್ಚೆ ಮಾಡಿ, ವರಿಷ್ಠರು ಕೂತು ಚರ್ಚೆ ಮಾಡಿ ಬಗೆಹರಿಸ್ತಾರೆ. ನಾವೆಲ್ಲ ಕೂಡ ಜೊತೆಯಲ್ಲಿದ್ದೇವೆ, ಜೊತೆಯಲ್ಲಿ ಹೋಗ್ತೇವೆ.